ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಫೈಟ್ ನಡೀತಾ ಇದೆ. ಬಿಜೆಪಿ ಪಾಳಯದಲ್ಲಿ ಹೆಚ್ಚಾಗ್ತಾ ಇದೆ ಟಿಕೆಟ್ನ ಆಕಾಂಕ್ಷಿಗಳ ಪಟ್ಟಿ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಪ್ರತಾಪ್ ಸಿಂಹ ಇದ್ದಾರೆ ಸಂಸದರು. ಆದರೂ ಕೂಡ ಟಿಕೆಟ್ಗಾಗಿ ಭಾರಿ ಪೈಪೋಟಿ. ಹಾಲಿ ಮಾಜಿ ಸಂಸದರ ನಡುವೆ ಪೈಪೋಟಿ ನಡೀತಾ ಇದೆ. ಮಾಜಿ ಸಂಸದ ಶಂಕರ್ ನಡುವೆ ಭಾರಿ ದೊಡ್ಡ ಪೈಪೋಟಿ. ಆಕಾಂಕ್ಷಿಗಳ ದಂಡು ಹೆಚ್ಚಾದಂತೆ ಪ್ರತಾಪ್ ಸಿಂಹಗೆ ಕೈತಪ್ಪುತ್ತಾ ಟಿಕೆಟ್. ಮೈಸೂರು ಮಾಜಿ ನಗರಾಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಎಂಪಿ ಟಿಕೆಟ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪಕ್ಷಕ್ಕಾಗಿ ನಾನು ದುಡಿದಿದ್ದೇನೆ, ಕಳೆದ ಬಾರಿ ವಿಧಾನಸಭೆ ಟಿಕೆಟ್ ಕೈತಪ್ಪಿದೆ, ಈ ಬಾರಿ ಕೊಡಿ ಅಂತ ಹೇಳಿ ಬಿಜೆಪಿ ಹಿರಿಯ ನಾಯಕರು ಭರವಸೆ ಕೊಟ್ಟಿದ್ದಾರೆ. ಟಿಕೆಟ್ ಸಿಗುವ ವಿಶ್ವಾಸ ಇದೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಟಿವಿ5ಗೆ ಮೈಸೂರು ಮಾಜಿ ನಗರಾಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮೀಪಿಸ್ತಾ ಇದೆ. ಇತ್ತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಆಯಾ ಪಕ್ಷಗಳಲ್ಲಿ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಪ್ರಸ್ತುತ ಅಧಿಕಾರದಲ್ಲಿರುವಂತಹ ಬಿಜೆಪಿಯ ಕ್ಷೇತ್ರ ಇದಾಗಿರ್ತಕ್ಕಂಥದ್ದು. ಈ ಒಂದು ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥದ್ದು. ಅದರಲ್ಲಿ ಬಿಜೆಪಿ ಪಕ್ಷದಲ್ಲಿ ಆಗ್ಲೇ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದಿರ್ಬೋದು, ಪಕ್ಷವನ್ನ ಸಂಘಟನೆ ಮಾಡಿರ್ತಕ್ಕಂಥದ್ದಿರ್ಬೋದು, ಇದನ್ನೆಲ್ಲವನ್ನೂ ಕೂಡ ಮಾಡಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಈ ಬಾರಿ ಲೋಕಸಭಾ ಟಿಕೆಟ್ನ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಈಗ ನಾನು ಒಟ್ಟಿಗೆ ಅವರು ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಮೊದಲಿಗೆ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀರಿ, ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರಿ. ಆ ಸಂದರ್ಭದಲ್ಲಿ ಟಿಕೆಟ್ ಮಿಸ್ ಆಗಿತ್ತು. ಈಗ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ, ನಿಮ್ಮ ನಿಲುವು ಸರ್? ಅದೇ, ನಾನು ಪಕ್ಷದ ವರಿಷ್ಠರಲ್ಲಿ, ಅದು ರಾಜ್ಯದ ವರಿಷ್ಠರಾಗಿರ್ಬೋದು, ಕೇಂದ್ರದ ವರಿಷ್ಠರಾಗಿರ್ಬೋದು, ಅವರಲ್ಲಿ ಕೇಳಿರೋದೇನೆ ಅಂತ ಹೇಳಿದ್ರೆ, ಬದಲಾದ ಸನ್ನಿವೇಶಗಳಲ್ಲಿ ಆಂಟಿ ಇನ್ಕಂಬೆನ್ಸಿ 10 ವರ್ಷಗಳ ಆಂಟಿ ಇನ್ಕಂಬೆನ್ಸಿನ ಬೀಟ್ ಮಾಡಬೇಕು ಅಂತ ಪಕ್ಷ ನಿರ್ಧಾರ ಮಾಡಿ ಟಿಕೆಟ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಎಲ್ಲ ರೀತಿಯಲ್ಲೂ ಸಿದ್ಧನಿದ್ದೇನೆ ಅಂತ ಹೇಳಿದ್ದೇನೆ. ಡಾಕ್ಟ್ರೇ ಕೆಲಸ ಮಾಡಿ ಅಂತ ಕೇಂದ್ರದ ವರಿಷ್ಠರು, ರಾಜ್ಯದ ವರಿಷ್ಠರು ನನಗೆ ನಿರ್ದೇಶನವನ್ನು ಮಾಡಿದ್ದಾರೆ. ಅದರ ಅನುಗುಣವಾಗಿ ನಾನು ಮೈಸೂರಿನಲ್ಲಿ ಎಲ್ಲ ನಮ್ಮ ನಾಯಕರುಗಳು, ರಾಜ್ಯದ ನಾಯಕರುಗಳು, ಜಿಲ್ಲೆಯ ನಾಯಕರುಗಳು, ಕಾರ್ಯಕರ್ತರನ್ನ ಭೇಟಿಯಾಗಿ ಮಾತಾಡ್ತಾ ಇದ್ದೇನೆ. ಮುಂದುವರೆದು ಅದು ಯಾವ ರೀತಿ ಬದಲಾವಣೆ ಆಗುತ್ತೆ ಅಥವಾ ಇದೇ ರೀತಿ ಪರಿಸ್ಥಿತಿ ಮೇಂಟೈನ್ ಆಗುತ್ತೆ ಅಂತ ಕಾದು ನೋಡಬೇಕು. ಸೊ ನಾನು ಈ ಸರ್ತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿದ್ದಾದ್ರೆ ಗೆದ್ದು ಬರುವಂತ ಎಲ್ಲ ಆತ್ಮವಿಶ್ವಾಸವನ್ನು ಹೊಂದಿದ್ದೇನೆ. ಯಾಕೆಂದ್ರೆ ಪ್ರಬಲವಾದಂತಹ ಸಮುದಾಯಕ್ಕೆ ಸೇರಿದ್ದೀರಿ ಒಂದು, ಮತ್ತೊಂದು ಕಡೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರೆ, ಅದಕ್ಕಾಗಿ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಕೆಲಸ ಮಾಡಿದ್ರೆ, ಆ ಸಂದರ್ಭದಲ್ಲಿ ಮಿಸ್ ಆಯಿತು. ಸೊ ಈಗ ಹಾಲಿ ಸಂಸದರು 2 ಬಾರಿ ಗೆದ್ದಿದ್ದಾರೆ. ಸೊ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದಷ್ಟು ಚರ್ಚೆಗಳಿದ್ದಾವೆ. ಅದರ ನಡುವೆ ಈ ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ, ಪಕ್ಷವನ್ನ ಸಂಘಟನೆ ಮಾಡಿದಂಥವ್ರಿಗೆ ಮಣೆ ಹಾಕುವಂತ ಒಂದು ಕೆಲಸವನ್ನು ಪಕ್ಷ ಈ ಬಾರಿ ಆದರೂ ಕೂಡ ಮಾಡುತ್ತೆ. ಯಾಕಂದ್ರೆ ಕಳೆದ ಬಾರಿ ತಮಗೆ ಮಿಸ್ ಆಗಿದೆ. ಹೌದು, ಅದೇ ಒಂದು ಆತ್ಮವಿಶ್ವಾಸದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬಟ್ ಮುಂದುವರೆದು ನಾನು ಹೇಳೋದೇನೆ ಅಂತ ಹೇಳಿದ್ರೆ, ಹಾಲಿ ಸಂಸದರು ಅವರಿಗೆ ಮತ್ತೆ ಪಕ್ಷ ನಿರ್ಧಾರ ಮಾಡಿ ಅವ್ರಿಗೆ ಮತ್ತೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ಯಾವತ್ತೂ ಭಾರತೀಯ ಜನತಾ ಪಾರ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತಹ ಕಾರ್ಯಕರ್ತ, ಅವರ ಪರವಾಗಿ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ತೇನೆ. ಆದರೆ ಡಿಸೈಡ್ ಮಾಡಿ ಬದಲಾವಣೆ ಮಾಡಬೇಕಂತ ಹೇಳಿದ್ರೆ ಗೆಲ್ಲೋರ್ ಇಂಟ್ನಲ್ಲಿ ಒಂದೇ ಒಂದು ಕಲ್ಲನ್ನು, ಐ ವಿಲ್ ನಾಟ್ ಲೀವ್ ಎನಿ ಸ್ಟೋನ್ ಅನ್ಟರ್ನ್ಡ್ ಟಿಲ್ ಐ ವಿನ್. ನಿಮಗೆ ವಿಶ್ವಾಸ ಇದೆಯಾ ಈ ಬಾರಿ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಮಂಜುನಾಥ್ ಅವರಿಗೆ ಮಣೆ ಹಾಕ್ತಾರ, ಟಿಕೆಟ್ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಸಂಪೂರ್ಣವಾಗಿ ವಿಶ್ವಾಸವಿದೆ. ಕೇಂದ್ರ ಮತ್ತು ರಾಜ್ಯ ನಾಯಕರು ಡಾಕ್ಟರ್ ಮಂಜುನಾಥ್ಗೆ ಈ ಸರ್ತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ. ಯಾರನ್ನಾದ್ರೂ ಸಂಪರ್ಕ ಮಾಡೋದು, ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿರುವಂತದ್ದು, ಆ ಥರದ್ದು ಏನಾದ್ರು ಮಾಡಿದ್ರೆ? ಅದೇ, ನನಗೆ ಸೂಚನೆ ಮಾತ್ರ ಬಂದಿದೆ ಅಂತ ಮಾತ್ರ ನಾನು ಹೇಳ್ಬೋದು. ಈ ಸಂದರ್ಭದಲ್ಲಿ ಸೂಚನೆ ಬಂದಿದೆ, ಕೆಲಸ ಮಾಡಿ ಅಂತ. ನಾನು ಕೆಲಸ ಮಾಡ್ತಾ ಇದ್ದೇನೆ, ಅಷ್ಟು ಮಾತ್ರ ಹೇಳ್ಬೋದು. ಬಟ್ ಈ ಸರ್ತಿ ಒಂದೇ ಗುರಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡುವಂಥದ್ದು ಮಾತ್ರ ಗುರಿ. ಈ ಗುಡ್ ವಿಲ್ ನನಗೆ ಈ ಒಂದು ಚುನಾವಣೆಯಲ್ಲಿ ನನಗೆ ಗ್ಯಾರಂಟಿ ಏನು, ಒಂದು ಬಿ ಫಾರ್ಮ್ ಆಗಿ ನನಗೆ ಕೊಡಬಹುದು ಪಕ್ಷ. ಅದೇ ರೀತಿ ಆ ಬಿ ಫಾರ್ಮ್ ತಗೊಂಡು ನಾನು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ನರೇಂದ್ರ ಮೋದಿ ಅವರ ತೆಕ್ಕೆಗೆ ಈ ಮೈಸೂರು ಕೊಡಗು ಕ್ಷೇತ್ರವನ್ನ ಹಾಕುತ್ತೇನೆ ಅನ್ನೋ ಭರವಸೆ ನನಗಿದೆ. ಯಾಕೆಂದ್ರೆ ಈ ಚುನಾವಣೆಯ ಲೆಕ್ಕಾಚಾರದಲ್ಲೇ ನಿಮ್ಮ ಬಿಜೆಪಿಯ ನಾಯಕರು ಕೆಲಸ ಮಾಡಿ ಅಂತ ಹೇಳಿದಾರ ಅಂತ? ಹೌದು, ಮುಂದಿನ ಲೋಕಸಭಾ ಚುನಾವಣೆ ನಿಮಿತ್ತ ಕೆಲಸ ಮಾಡಿ ಅಂತ ಹೇಳಿದ್ದಾರೆ.
ಥ್ಯಾಂಕ್ ಯು. ಇದು ಡಾಕ್ಟರ್ ಮಂಜುನಾಥ್ ಅವರ ಮಾತುಗಳು. ಮುಖ್ಯವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪಕ್ಷದಿಂದ ನನಗೆ ಸೂಚನೆ ಬಂದಿದೆ, ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಜನರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೂಚನೆ ಇರೋದ್ರಿಂದಾಗಿಯೇ ನಾನೀಗ ಕೆಲಸವನ್ನು ಮಾಡ್ತಾ ಇದ್ದೇನೆ, ಪಕ್ಷ ನನ್ನನ್ನು ಗುರುತಿಸುವಂತಹ ಕೆಲಸವನ್ನ ಮಾಡುತ್ತೆ ಅನ್ನೋ ವಿಶ್ವಾಸದ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, ಟಿವಿ5 ಮೈಸೂರು.